ಮನೆ ಒಳಗಡೆ ಸೇರಿಕೊಂಡು ಎಲ್ಲೀಂದ್ರಲ್ಲಿ ಬಚ್ಚಿಟ್ಕೊಂಡು ಕೂತಲ್ಲಿ ನಿಂತಲ್ಲಿ ಕಚ್ಚಿ ಹಿಂಸೆ ಮಾಡೋ ಸೊಳ್ಳೆಗಳ ಹಾವಳಿ ಎಷ್ಟು ಅಂತ ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೊಂಡವ್ರಿಗಷ್ಟೇ ಗೊತ್ತು. ಅದು ಉಂಟು ಮಾಡೋ ಉರಿ ನವೆಗಿಂತ ಅದು ತಂದೊಡ್ಡೋ ಭಯಂಕರ ರೋಗಗಳು ನೆನೆಸ್ಕೊಂಡ್ರೆ ಅಬ್ಬಬ್ಬ ಅನ್ಸೋದಂತೂ ನಿಜ. ಅದ್ರ ಹಿಂದೆ ಬ್ಯಾಟ್ ಇಟ್ಕೊಂಡು ಹೋದರೆ ಸೋಲೋದು ನಾವೇ ಹೊರತು ಅದಲ್ಲ. ಇನ್ನು ಸುತ್ತಮುತ್ತ ಗಿಡ ಗೆಂಟೆ ಇದ್ರಂತೂ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಇದ್ರ ಹಾವಳಿ ಇನ್ನೂ ಹೆಚ್ಚು. ನಮ್ಮನ್ನು ಈ ರೀತಿ ಕಾಡುವ ಸೊಳ್ಳೆಗಳ ನಿವಾರಣೆ ನಿರ್ಮೂಲನೆಗೋಸ್ಕರ ಅಂತಲೇ ಹೆಚ್ಚು ಖರ್ಚೇ ಇಲ್ಲದೆ ಅತಿ ಸರಳ ಸುಲಭ ಅನಿಸುವಂಥ ಒಂದು ಉಪಾಯವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಸೊಳ್ಳೆಗಳು ಹೆದರಿ ಓಡ್ ಹೋಗೋದಂತೂ ಗ್ಯಾರಂಟಿ. ಹಾಗಾದರೆ ಅದೇನು ಅಂತ ನೋಡೋಣ ಬನ್ನಿ. ಇದು ತುಂಬಾ ಸಿಂಪಲ್. ನಾ ಹೇಳಿದ್ಮೇಲೆ ಅಯ್ಯೋ ಇಷ್ಟೇನಾ ಅನಿಸುತ್ತೆ. ಇವತ್ತು ನಾವಿಲ್ಲಿ ಉಪಯೋಗಿಸ್ತಾ ಇರುವಂಥ ವಸ್ತು ಅತ್ಯುತ್ತಮ ಮಸ್ಕಿಟೋ ರೆಪೆಲೆಂಟ್ ಅಂತಲೇ ಹೇಳಬಹುದು. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ಹಾಗಾಗಿ ನೋ ಸೈಡ್ ಎಫೆಕ್ಟ್ಸ್. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಚೆನ್ನಾಗಿ ಈ ನೀರನ್ನು ಕುದಿಸ್ಕೊಳ್ಳೋಣ. ನೀರು ಚೆನ್ನಾಗಿ ಕುದೀಲಿ, ಆವಾಗ ಇದು ಹೆಚ್ಚು ಹೊತ್ತು ಬಿಸಿಯಾಗಿರುತ್ತೆ. ಈಗ ನೀರು ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಈ ನೀರಿನ ಪಾತ್ರೆನ ನೀವು ಎಲ್ಲಿಡಬೇಕು ಅಂದ್ಕೊಳ್ತೀರೋ, ಯಾವ ರೂಮಲ್ಲಿ ನೀವು ಮಲ್ಕೊಳ್ಳೋ ರೂಮಲ್ಲಿ ಎಲ್ಲಿ ಸೊಳ್ಳೆ ಜಾಸ್ತಿ ಇದೆಯೋ ಆ ರೂಮಲ್ಲಿ ತಗೊಂಡು ಹೋಗಿ ಈ ಪಾತ್ರೆನ ಇಟ್ಕೊಳ್ಳೋಣ, ನೆಲದ ಮೇಲೆ ಇಟ್ಕೊಳ್ಳೋಣ. ಇದು ಆದಷ್ಟು ರೂಮಿನ ಮಧ್ಯಭಾಗದಲ್ಲಿರಲಿ. ಆದರೆ ಗಮನ ಇರಲಿ, ಇಲ್ಲಿ ಮಕ್ಕಳು ಮರಿ ಆಗಲಿ ಹಿರಿಯರಾಗಲಿ ಜಾಸ್ತಿ ಓಡಾಡ್ದಂಗೆ ನೋಡ್ಕೊಳ್ಳಿ. ನೀರು ತುಂಬ ಬಿಸಿ ಇದೆ. ಈಗ ಈ ಬಿಸಿ ನೀರಿಗೆ ನಾವು ಮುಖ್ಯವಾದ ವಸ್ತು ಯೂಕೆಲಿಪ್ಟಸ್ ಆಯಿಲ್ ಅಥವಾ ನೀಲಗಿರಿ ತೈಲ. ಹೌದು, ಈಗ ಕೋವಿಡ್ ನೆವದಿಂದಾಗಿ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಈ ಯೂಕೆಲಿಪ್ಟಸ್ ಆಯಿಲ್ ಅಥವಾ ನೀಲಗಿರಿ ತೈಲವನ್ನು ತುಂಬ ಕಮ್ಮಿ ಕ್ವಾಂಟಿಟಿ, ಅಂದರೆ 1 ಅಥವಾ 2 ಅಥವಾ ಮ್ಯಾಕ್ಸಿಮಮ್ ಅಂದರೆ 3 ಡ್ರಾಪಷ್ಟು ಈ ಬಿಸಿ ನೀರಿಗೆ ಹಾಕ್ಕೊಳ್ಳೋಣ. ಸೊಳ್ಳೆ ತುಂಬ ಜಾಸ್ತಿ ಇದೆ ಅನ್ನಿಸ್ದಾಗ ಒಂದು 3-4 ಡ್ರಾಪಷ್ಟು ಹಾಕಿದ್ರೂ ಪರವಾಗಿಲ್ಲ. ಇಲ್ಲದೇ ಇದ್ದರೆ ನಿಮಗೆ 1 ಅಥವಾ 2 ಡ್ರಾಪಷ್ಟು ಮಾತ್ರ ಸಾಕಾಗತ್ತೆ. ಈ ನೀಲಗಿರಿ ತೈಲ ಹಾಕಿದ್ಮೇಲೆ ಕಿಟಕಿಗಳನ್ನು ಮತ್ತು ಬಾಗಿಲುಗಳನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. ಆವಾಗ ಆ ನೀಲಗಿರಿ ತೈಲದ ಆವಿ ಈ ರೂಮಲ್ಲಿ ಮಾತ್ರ ಇರುತ್ತೆ. ಇದರ ವಾಸನೆ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನಮಗೆ ಚೆನ್ನಾಗಿದೆ ಅನಿಸೋದು, ಸೊಳ್ಳೆಗಳಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಂತ ಅವು ಈ ವಾಸನೆಗೆ ಸಾಯೋದಿಲ್ಲ, ಹೊರಟು ಹೋಗುತ್ತೆ ಅಷ್ಟೇ. ತುಂಬ ಜಾಸ್ತಿ ಇದ್ದಾಗ ನೀವು ಒಂದು 3-4 ದಿವಸ ಕಂಟಿನ್ಯೂಸ್ ಆಗಿ ಇದನ್ನು ಮಾಡಿ. 3ನೇ ದಿವಸ ಅಥವಾ 4ನೇ ದಿವಸದ ಹೊತ್ತಿಗೆ ಸೊಳ್ಳೆ ಸಂಪೂರ್ಣ ಕಮ್ಮಿ ಆಗುತ್ತೆ. ಈಗ ಒಂದು 10-15 ನಿಮಿಷ ಬಿಟ್ಟು ರೂಮಿನ ಬಾಗಿಲನ್ನು ತೆಗೆದಾಗ ಆ ಫ್ರೆಶ್ನೆಸ್ ನಿಮಗೆ ಗೊತ್ತಾಗುತ್ತೆ. ಆ ವಾತಾವರಣ ಒಂಥರ ಸುವಾಸನೆ ಎಲ್ಲನೂ ನಿಮ್ಮ ಅನುಭವಕ್ಕೆ ಬರುತ್ತೆ. ಸೊಳ್ಳೆಗಳೆಲ್ಲ ಅಲ್ಲಿಂದ ಅಂತೂ ಖಂಡಿತ ಪರಾರಿಯಾಗಿರುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಈ ರೀತಿ ಸ್ಟೀಮ್ ಇನ್ಹೇಲರ್ ಇದ್ರಂತೂ ಇನ್ನೂ ಅನುಕೂಲನೇ. ಪಾತ್ರೆಯಲ್ಲಿ ನೀರು ಕಾಯಿಸಿ ಇಡೋ ಬದಲು ನೀವು ಇದಕ್ಕೆ ಡೈರೆಕ್ಟಾಗಿ ನೀಲಗಿರಿ ತೈಲ ಹಾಕಿ ಆನ್ ಮಾಡಿ ಇಡಬಹುದು. ಇದರಲ್ಲಿ ಹೇಗೆ ಮಾಡೋದು ಅಂತ ಒಂದು ಸತಿ ನೋಡ್ಕೊಂಬಿಡೋಣ. ಇನ್ಹೇಲರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೂ ಅಷ್ಟೇ 2-3 ಡ್ರಾಪಷ್ಟು ನೀಲಗಿರಿ ತೈಲ ಅಥವಾ ಯೂಕೆಲಿಪ್ಟಸ್ ಆಯಿಲ್ ಹಾಕಿ ಕ್ಲೋಸ್ ಮಾಡ್ಕೊಂಬಿಡೋಣ. ಇದನ್ನು ಆನ್ ಮಾಡಿಬಿಟ್ಟು ಈಗಲೂ ಅಷ್ಟೇ ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಆಗಿರಲಿ. ಆ ಸ್ಟೀಮ್ ಬರುವಾಗ ನೋಡಿಕೊಂಡು 5-10 ನಿಮಿಷ ಇದನ್ನು ಆನ್ ಮಾಡಿ ಬಿಟ್ಬಿಡೋಣ. ಇದು ಕೂಡ ನೀವು ಪಾತ್ರೆಯಲ್ಲಿ ನೀರು ಕಾಯಿಸಿ ನೀಲಗಿರಿ ತೈಲ ಹಾಕಿ ಮಾಡಿದಷ್ಟೇ ಎಫೆಕ್ಟಿವ್ ಆಗಿರುತ್ತೆ. ಇದು ಸೊಳ್ಳೆ ಓಡಿಸೋದ್ರ ಜೊತೆಗೆ ನಮಗೂ ಒಂದು ಬೆನಿಫಿಟ್ ಇದೆ. ಇದು ವಾತಾವರಣನ ಪೂರ್ತಿಯಾಗಿ ಬೆಚ್ಚಗಿಡೋದ್ರಿಂದ ಈ ನೀಲಗಿರಿ ತೈಲದ ಆವಿ ಏನಿದೆ ಅದು ನಮಗೆ ಥಂಡಿ ಆಗ್ದಂಗೆ, ಶೀತ ಆಗ್ದಂಗೆ, ಈ ಮಳೆಗಾಲದಲ್ಲಿ ಬರುವಂಥ ತಲೆಭಾರ ಇದೆಲ್ಲನೂ ಬರ್ದಂಗೆ ತಡೆಯುತ್ತೆ. ಇಷ್ಟು ಮಾಡಿದ್ಮೇಲೂ ಕೆಲವೊಂದು ಸೊಳ್ಳೆಗಳು ಸಂದಿಗಳಲ್ಲಿ ಮಂಚದ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡಿರುತ್ತೆ. ಅದಕ್ಕೇನು ಮಾಡಿ, ಈ ರೀತಿ ಒಂದು ಸ್ಪ್ರೇಯರ್ ತಗೊಳ್ಳಿ. ಇದೊಂದು ಮಾಮೂಲಿ ಪ್ಲಾಸ್ಟಿಕ್ ಸ್ಪ್ರೇಯರ್ ಅಷ್ಟೇ, ವಿಶೇಷವಾದ್ದೇನೂ ಇಲ್ಲ ಇದರಲ್ಲಿ. ಇದನ್ನು ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದಕ್ಕೂ ಅಷ್ಟೇ ಒಂದು 2-3 ಡ್ರಾಪಷ್ಟು ನೀಲಗಿರಿ ತೈಲ ಹಾಕ್ಕೊಳ್ಳಿ. ತೈಲ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು ಸತಿ ಇದನ್ನು ಶೇಕ್ ಮಾಡ್ಕೊಳ್ಳಿ.
ಇದನ್ನು ನೀವು ಎಲ್ಲ ಕಡೆ ಅಂದರೆ ನಿಮ್ಮ ಕಾಟ್ ಕೆಳಗಡೆ ಅಕ್ಕಪಕ್ಕ ಸಂದಿಗೊಂದಿ ಎಲ್ಲಿ ಬೇಕೋ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೇ ಮಾಡಿ. ಆವಾಗ ರಾತ್ರಿ ಖಂಡಿತ ಸೊಳ್ಳೆಗಳು ಈಚೆ ಬರೋಕ್ಕೆ ಹೆದರ್ಕೊಳ್ಳುತ್ತವೆ. ಇಷ್ಟು ಮಾಡಿದ್ಮೇಲೆ ಕೂಡ ಕೆಲವೊಂದು ಭಂಡ ಸೊಳ್ಳೆಗಳು ರಾತ್ರಿ ಲೈಟ್ ಆಫ್ ಮಾಡೋದನ್ನೇ ಕಾಯ್ಕೊಂಡಿದ್ದು ಕಿವಿ ಹತ್ರ ಬಂದು ಸಂಗೀತ ಹಾಡತ್ವಲ್ಲ, ಹಾಗಾದರೆ ಅವಕ್ಕೇನು ಮಾಡೋದು ಅಂತೀರಾ? ಇದಕ್ಕೆ ಇನ್ನೂ ಒಂದು ಸುಲಭ ಉಪಾಯ ಖಂಡಿತ ಇದೆ. ಒಂದು ಸ್ವಲ್ಪ ಹತ್ತಿ ಉಂಡೆ ಅಥವಾ ಈ ರೀತಿ ಒಂದು ಕಾಟನ್ ಪ್ಯಾಡ್ ತಗೊಳ್ಳಿ. ಇದ್ರ ಮೇಲಕ್ಕೆ 1 ಅಥವಾ 2 ಡ್ರಾಪ್ನಷ್ಟು ನೀಲಗಿರಿ ತೈಲ ಅಥವಾ ಯೂಕಲಿಪ್ಟಸ್ ಆಯಿಲ್ನ ಹಾಕ್ಕೊಳ್ಳಿ. ಇದು ಜಾಸ್ತಿ ಬೇಡ ಖಂಡಿತ, ಏಕೆಂದರೆ ನೀವು ಮಲ್ಕೊಂಡಾಗ ಇದ್ರ ಸ್ಮೆಲ್ ತುಂಬ ಸ್ಟ್ರಾಂಗ್ ಅನಿಸ್ಬಿಡುತ್ತೆ. ಈಗ ಈ ಕಾಟನ್ ಪ್ಯಾಡ್ನ ಸುಮ್ಮನೆ ಈ ರೀತಿ ದಿಂಬಿನ ಮೇಲೆ ಅಥವಾ ನಿಮ್ಮ ಮಂಚದ ಪಟ್ಟಿ ಮೇಲೆ ಈ ರೀತಿ ಒತ್ತಿ ಸಾಕು. ಅಂದರೆ ಅದರ ಸ್ಮೆಲ್ ಎಷ್ಟು ಬೇಕೋ ಅಷ್ಟು ಮಾತ್ರ ದಿಂಬಿನ ಕವರು ಹೀರ್ಕೊಳ್ಳುತ್ತೆ. ಹಾಗಾಗಿ ನೀವು ಮಲ್ಕೊಳ್ತಿರಲ್ಲ, ಆಗ ಆ ಸ್ಮೆಲ್ಗೆ ಸೊಳ್ಳೆ ನಿಮ್ಮ ಹತ್ತಿರ ಕೂಡ ಸುಳಿಯಲ್ಲ. ನೀವು ಒಳ್ಳೆ ಸುಖವಾಗಿ ನಿದ್ದೆ ಮಾಡಬಹುದು. ನೆಕ್ಸ್ಟು, ನೀವು ಸೊಳ್ಳೆ ಓಡಿಸೋಕ್ಕೆ ಅಂಗಡಿಯಿಂದ ಮಸ್ಕಿಟೋ ರೆಪೆಲೆಂಟ್ಸ್ ತಂದು ಯೂಸ್ ಮಾಡ್ತಾ ಇರೋರಾದರೆ ಈ ರೀತಿ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಬಳಸಿ ಖಾಲಿಯಾದಂಥ ಈ ರೀತಿ ಯಾವುದೇ ಒಂದು ಕಂಟೈನರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕೆಲವೊಂದು ಡ್ರಾಪಷ್ಟು ನೀಲಗಿರಿ ತೈಲವನ್ನು ಸೇರಿಸಿ, ಇದಕ್ಕೆ ಮಾಮೂಲಿ ಹಾಕೋದಕ್ಕಿಂತ 1-2 ಡ್ರಾಪ್ ಜಾಸ್ತಿ ಬಿದ್ದರೂ ಪರವಾಗಿಲ್ಲ. ಈಗ ಇದರ ಮುಚ್ಚಳ ಮುಚ್ಚಿ ನೀವು ಮಾಮೂಲಿ ಹೇಗೆ ಯೂಸ್ ಮಾಡ್ತಿದ್ರೋ ಅದೇ ರೀತಿ ಯೂಸ್ ಮಾಡಬಹುದು. ಇದರಲ್ಲಿ ನೀಲಗಿರಿ ತೈಲ ನಿಧಾನಕ್ಕೆ ಇವ್ಯಾಪ್ರೇಟ್ ಆಗೋದ್ರಿಂದ ಇದರ ಎಫೆಕ್ಟ್ ಜಾಸ್ತಿ ಹೊತ್ತು ಇರುತ್ತೆ. ನೋಡಿಕೊಂಡ್ರಲ್ವ, ಒಂದೇ ಒಂದು ವಸ್ತುವನ್ನು ಉಪಯೋಗಿಸಿ ಸೊಳ್ಳೆಯನ್ನು ಸಂಪೂರ್ಣವಾಗಿ ಹೇಗೆ ನಿರ್ಮೂಲನೆ ಮಾಡ್ಕೊಳ್ಬಹುದು ಅಂತ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರೋ ಒಂದು ಚಿಕ್ಕ ಕೆಲಸ ಅಂತಂದರೆ, ಈ ಸೊಳ್ಳೆಗಳು ಮನೆಯಲ್ಲಿ ಸಂದಿಗೊಂದಿಗಳಲ್ಲಿ ಅಡಕ್ಕೊಂಡಾಗ ಎಲ್ಲಿಂದರಲ್ಲಿ ಮೊಟ್ಟೆ ಇಟ್ಟು ತನ್ನ ಸಂತಾನ ವೃದ್ಧಿ ಮಾಡಿಕೊಳ್ಳುತ್ತೆ. ನೀವು ಅವಾಗವಾಗೆ ಒಂದು ಸೋಪ್ ವಾಟರ್ ಅಥವಾ ಶ್ಯಾಂಪು ಬೆರೆಸಿದ ನೀರಿನಿಂದ ಆ ಮೊಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಸೊಳ್ಳೆಗಳ ಸಂತತಿ ಹೆಚ್ಚೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ಖಂಡಿತ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ಆಗ ನಮ್ಮ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಮುಂದಿನ ಬಾರಿ ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.